ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನಕುಮಾರ್ ಅಯ್ಯಂಗಾರ್. ಕರ್ನಾಟಕದಲ್ಲೇ ಈ ಹೊಸ ಸರ್ಕಾರ ಬಂದ ಮೇಲೆ ಅದು ಒಂಥರ ರೀಲ್ ಸರ್ಕಾರ ಆಗಿಬಿಟ್ಟಿದೆ. ಯಾಕೆ ರೀಲ್ ಸರ್ಕಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಮುಂಚೆ ಒಬ್ಬ ರೆವಿನ್ಯೂ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಇವಾಗ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ GBA ಡೆವಲಪ್ಮೆಂಟ್. ಮನೆ ಅಕ್ಕಪಕ್ಕ ಕ್ಲೀನ್ ಮಾಡೋಕ್ಕಾಗಲ್ಲ, ಅವನು ಬೆಂಗಳೂರು ಉದ್ಧಾರ ಮಾಡೋಕ್ಕೆ ಹೋಗ್ತಾವನೆ. 20 ವರ್ಷದಿಂದ ಇಲ್ಲಿ MLA. ಮನೆ ಅಕ್ಕಪಕ್ಕ ರೋಡ್ ಆಕ್ಯುಪೈ ಆಗಿದೆ, ಫುಡ್ ಸ್ಟ್ರೀಟ್ ವೆಂಡರ್ಸ್ ಕೂತ್ಕೊಂಡಿದ್ದಾರೆ, ಬೇರೆ ಬೇರೆ ಅಂಗಡಿಗಳು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಅದು ಕಣ್ಣು ಕಾಣ್ತಾ ಇಲ್ಲ. 20 ವರ್ಷದಿಂದ ಅಬೆಂಡೆಂಡ್ ವೆಹಿಕಲ್ಸ್ ಇದೆ, ಅದು ಗೌರ್ಮೆಂಟದು, ಅದು ಮನೆಯಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಇದೆ, ಅದು ಕಣ್ಣು ಕಾಣಲಿಲ್ಲ. ಯಾವಾಗ ತನಕ ಅವ್ರಿಗೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ಶಿಪ್ ಸಿಕ್ಕಿಲ್ಲ, ಆವಾಗ ತನಕ ಅವರು ಈ ಕೆಲಸನ ಕೈ ಇಟ್ಟಿಲ್ಲ. ನಂದು ಒಂದೇ ಪ್ರಶ್ನೆ, ಈ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ಕೊಂಡಿದ್ರು ಇಷ್ಟು ವರ್ಷದಿಂದ? ಸಂಬಳ ಯಾವ ಕೆಲಸಕ್ಕಂತ ಇವ್ರು ತಗೊಳ್ತಾಯಿದ್ರು? BBMP ಅವರು ಫುಟ್ಪಾತು ಮತ್ತು ರೋಡ್ ಸೈಡ್ ಕ್ಲಿಯರ್ ಇರಬೇಕು, ಅದು ಅವ್ರ ಜಿಮ್ಮೆದಾರಿ. ಯಾಕೆ ಮಾಡಿಲ್ಲ? ಅಲ್ಲಿ ದಿನ ಹೋಗಿ ಕಲೆಕ್ಷನ್ ಮಾಡಿದ್ದಾರೆ. ಆ ಕಲೆಕ್ಷನ್ನು ಸ್ಟೇಷನ್ಗೂ ಹೋಗಿದೆ, ಈ ಸೋ ಕಾಲ್ಡ್ ಫಾರಿನ್ ಎಜುಕೇಟೆಡ್ ಮಿನಿಸ್ಟರ್ MLA ಕೂಡ ಹೋಗಿದೆ. ಇವಾಗ ಈ ಫಾರಿನ್ ಎಜುಕೇಟೆಡ್ MLAಗೆ ಮಿನಿಸ್ಟರ್ಗೆ ಕಂಪಿಟೇಷನ್ ಕೊಡೋಕ್ಕೆ ಮೊನ್ನೆನಿಂದ ಇನ್ನೊಬ್ಬ, ಬಟ್ ಅವನು ಒಳ್ಳೆಯ ವ್ಯಕ್ತಿ, ಅವ್ರ ಬಗ್ಗೆ ಜಾಸ್ತಿ ನಾನು ನೆಗೆಟಿವ್ ಮಾತಾಡೋಕ್ಕೆ ಹೋಗಲ್ಲ, UT ಖಾದರ್ ಅಂತ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್. ಅದಕ್ಕೆ ಮುಂಚೆ ಇನ್ನೊಬ್ಬ ಮಿನಿಸ್ಟರ್ ಇದ್ದ, 3 ವರ್ಷ ಏನೂ ಮಾಡಿಲ್ಲ. ಈ ಮಿನಿಸ್ಟರ್ ಬಂದಿದ್ದ ತಕ್ಷಣ, UT ಖಾದರ್ ಅವರು ಬಂದಿದ್ದ ತಕ್ಷಣವೇ ವಿದಿನ್ 48 hours ಏನೇನು ಬಂಡವಾಳ ಇತ್ತಲ್ಲ, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ದು ಬಂಡವಾಳ ಬೈಲ್ ಮಾಡಿಬಿಟ್ಟವನೆ. ಎಲ್ಲ ಕೊಳ್ತಿರೋ ಐಟಮ್ ತಿನ್ನಿಸ್ತಾವ್ರೆ, ಅದು ಪ್ರೀಮಿಯಂ ರೇಟಲ್ಲೇ. ಇಷ್ಟು ದಿನ ಫುಡ್ ಇನ್ಸ್ಪೆಕ್ಟರು ಏನು ಮಾಡ್ತಾಯಿದ್ರು? ಕತ್ತೆ ಕಾಯ್ತಾಯಿದ್ರ ಅವರೆಲ್ಲ? BBMP ಆಫೀಷಿಯಲ್ಸು, ಈ ಫುಡ್ ಇನ್ಸ್ಪೆಕ್ಟರ್ ಕತ್ತೆ ಕಾಯ್ತಾಯಿದ್ರ? ಈ ಹೋಟೆಲ್ಸ್ ಹತ್ರ ಹೋಗಿ ಏನು ಮಾಡ್ತಾಯಿದ್ರು ಇವರೆಲ್ಲ? ಚೆಕಿಂಗ್ ಮಾಡೋದು ಬಿಟ್ಟು ರೋಲ್ ಕಾಲಾ, ಕಲೆಕ್ಷನ್ ಮಾಡ್ತಾಯಿದ್ರ ನೀವೆಲ್ಲ ಅವ್ರ ಹತ್ರ ಹೋಗಿ? ಮಿನಿಸ್ಟರ್ ಹೇಳಿದ ಮೇಲೇ ನೀವು ಕೆಲಸ ಮಾಡ್ತೀನಂದರೆ ನೀವು ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿಬಿಡಿ, ನಮಗೆ ಇಂಥವ್ರು ಬೇಡ. ಮತ್ತು ಇವತ್ತು ಮಧ್ಯಾಹ್ನ ಇಲ್ಲ, ಬೆಳಗ್ಗೆ ಆ್ಯಕ್ಷನ್ ಶುರುವಾಗಿದೆ, ಬಟ್ ಮಧ್ಯಾಹ್ನದಿಂದ ನ್ಯೂಸ್ ಬರೋಕ್ಕೆ ಶುರುವಾಗಿದೆ. ಇನ್ನೊಂದು ಮಿನಿಸ್ಟರ್, ಅವ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕಂದ್ರೆ ನಮ್ಮ ಹೆಸರು ತಗೊಳ್ಳಿದ ತಕ್ಷಣ ಅವ್ನಿಗೆ ಉರಿಯುತ್ತೆ, ಅವನ್ನ ನೋಡಿದರೆ ನಮಗೂ ಉರಿ ಆಗುತ್ತೆ. ಅದು ಬಂದು ಪಿಂಕಿ ಖರ್ಗೆ. ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಹೇಳಿದ ಪ್ರಕಾರ ಪೈಲ್ಸ್ ಪಿಂಕಿ. ಬೆಳಗ್ಗೆ 6 ಗಂಟೆನಿಂದ ಕ್ರ್ಯಾಕ್ ಡೌನ್ ಶುರುವಾಗಿದೆ ಇಲ್ಲಿಗಲ್ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಮುಸ್ಲಿಂ ಬಗ್ಗೆ. ಇದು ಒಂಥರ ನನಗೆ ನಗು ಬರ್ತಾಯಿದೆ. ಈ ಮನುಷ್ಯ RSSನ ಬಿಟ್ಟು, ಬಜರಂಗ್ ದಳನ ಬಿಟ್ಟು, VHPನ ಬಿಟ್ಟು, BJP ಅವ್ರನ್ನ ಬಿಟ್ಟು ಅವ್ರ ಕೋರ್ ವೋಟರ್ಸ್ ಮೇಲೆ ದಾಳಿ ಮಾಡ್ತಾವ್ರೆ. ಓಡಿಸ್ತೀನಿ ಅಂತ ಅವ್ರದ್ದು ಸ್ಟೇಟ್ಮೆಂಟ್ ಇತ್ತು ಇವತ್ತು ನ್ಯೂಸ್ ಚಾನಲೆಲ್ಲ ನೋಡೋ ಟೈಮಲ್ಲಿ ಬೆಳಗ್ಗೆ. ಸೊ ಇದೇನು ದೇಶ ಉದ್ಧಾರ ಮಾಡೋಕ್ಕೆ, ರಾಜ್ಯ ಉದ್ಧಾರ ಮಾಡೋಕ್ಕೆ, ಇಲ್ಲ ಒಳ್ಳೆ ಗುಡ್ ಗವರ್ನೆನ್ಸ್ ಕೊಡಬೇಕು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತ ಏನು ಉದ್ದೇಶ ಇಲ್ಲ. ಇವ್ರ ಮಿನಿಸ್ಟರ್ಸಲ್ಲಿ ಕಾಂಪಿಟೇಷನ್ ನಡೀತಾ ಇದೆ, ಯಾರ ರೀಲ್ಗೆ ಎಷ್ಟು ಲೈಕ್ಸ್ ರೀಶೇರ್ ಆಗುತ್ತೆ ಅಂತ, ಅಷ್ಟೇ ಕಾಂಪಿಟೇಷನ್. ಅದು ಬಿಟ್ಟರೆ ಇವ್ರಿಗೆ ಒಳ್ಳೆ ಸರ್ಕಾರ ಕೊಡಬೇಕು, ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಯಾವ ಉದ್ದೇಶನೂ ಇಲ್ಲ. ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಿದ್ದಾರೆ. ಇವಾಗ ನೋಡಿ, ಅವ್ರ ಮನೆ ಪಕ್ಕನೇ, ನಾನು ಹೇಳ್ತೀನಲ್ಲ, ಈ ಮಿನಿಸ್ಟರ್ ಇದ್ದಾನಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಅವ್ನ ಮನೆ ಕ್ರಾಸಲ್ಲೇ ಯಾವುದೋ ಒಂದು ಕುರಿಯರ್ ಸಂಸ್ಥೆ ಇದೆ, ಕುರಿಯರ್ ಆಫೀಸ್. ಆ ಆಫೀಸವರು ಬೆಳಗ್ಗಿನಿಂದ ರಾತ್ರಿ ತನಕ 50 100 ಬೈಕ್ ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಅಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟ್ನಿಂದ ಈ ಕಡೆ ಆ ಕಡೆ ಒಂದು 15 20 ತಳ್ಳ ಗಾಡಿ ನಿಂತ್ಕೊಂಡಿರತ್ತೆ. ಎಷ್ಟು ದಿನದಲ್ಲಿ ಆಯಿತು ಈ ಕೆಲಸ? ಅವರು ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ, ಅದು ಇಮಿಡಿಯೇಟಾಗಿ.
ಮತ್ತು ನಾನು ಎಲ್ಲ ಸರ್ತಿ ಹೇಳ್ತಾ ಇರ್ತೀನಿ, ನಮ್ಮ ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್ನಿಂದ ಆಲ್ ಸೀಸನ್ ತನಕ 10 ರಿಂದ 15 ಲಕ್ಷ ಕಲೆಕ್ಷನ್ ಆಗುತ್ತೆ. ಇವರು ಫುಟ್ಪಾತ್ ಕ್ಲಿಯರೆನ್ಸ್ ಡ್ರೈವ್ ಮಾಡೋ ಟೈಮಲ್ಲಿ 2 ದಿನಕ್ಕೋಸ್ಕರ ಎಲ್ಲರೂ ಅಂಗಡಿ ಮುಚ್ಚಾಕ್ಕೊಂಡಿದ್ರು. ಮತ್ತೆ ಅದೇ ಪ್ಲೇಸಲ್ಲಿ ಬಂದು ಎಲ್ಲರೂ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ವಿತ್ ಡಬಲ್ ದ ಪೇಮೆಂಟ್. ಸೊ ಸೇಮ್ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ದ ಫುಡ್ ಇನ್ಸ್ಪೆಕ್ಟರ್ಸ್, ಪೊಲೀಸ್. ರೋಲ್ ಕಾಲ್ಗೆ ಇವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಮತ್ತು ಲೈಕ್ಸ್ ಆ್ಯಂಡ್ ರೀಶೇರ್ ಅದಕ್ಕೆ ಮಾತ್ರ ಇವರು ಕೆಲಸ ಮಾಡ್ತಾಯಿದ್ದಾರೆ. ಜನಗಳಿಗೆ ಒಳ್ಳೆಯದಾಗಬೇಕು ಅಂತ ಯಾವ ಕೆಲಸನೂ ಮಾಡ್ತಾಯಿಲ್ಲ. ಇದು ನನ್ನ ಭಾವನೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನನಗೂ ಇದೆ. ದಯವಿಟ್ಟು ವಿಡಿಯೋ ಮಾಡಿದ್ದೀನಿ ಅಂತ ಕೇಸ್ಗಳನ್ನು ಬುಕ್ ಮಾಡಬೇಡ್ರಪ್ಪ. ನಾನು ಕೂಡ ಎಷ್ಟು ಸರ್ತಿ ಹೈಕೋರ್ಟಲ್ಲಿ ಹೋಗಿ ಕ್ವಾಶ್ ಮಾಡಿಕೊಂಡು ಪೊಲೀಸವ್ರನ್ನ ಉಗಿತಾ ಇದ್ದಾರೆ. ಹೈಕೋರ್ಟ್ ಜಡ್ಜು ಮಾತಾಡಿದ್ದೆಲ್ಲ FIR ಕಂಟೆಂಟಲ್ಲಿ, ಆ ವಿಡಿಯೋದಲ್ಲಿ ಮಾತಾಡಿದ್ದೆಲ್ಲ ನೀವು ಆ್ಯಸ್ ಇಟ್ ಈಸ್ ಪ್ರಿಂಟ್ ಮಾಡಿ FIR ಮಾಡ್ತೀನಿ ಅಂದರೆ ಅದು ತಪ್ಪು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾವ್ರೆ ಕೋರ್ಟ್ನಿಂದ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಳ್ಳೆ ಆಡಳಿತಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ನಂದು ಪರ್ಸ್ನಲ್ ಒಪಿನಿಯನ್. ಅದಕ್ಕೆ ನೀವು ಕೂಡ ಹೋರಾಟ ಮಾಡಲೇಬೇಕು. ಯಾಕೆಂದರೆ ಈ ಥರ ರೀಲ್ ಮಾಸ್ಟರ್ನಿಂದ ಜನಗಳ ಉದ್ಧಾರ ಆಗಲ್ಲ, ಸಮಾಜ ಉದ್ಧಾರ ಆಗಲ್ಲ. ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಸೊ ನಿಮ್ಮ ವಾಯ್ಸ್ ನೀವು ರೈಸ್ ಮಾಡಬೇಕು. ಧನ್ಯವಾದ. ಜೈ ಶ್ರೀರಾಮ್.